ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ವಿಡಿಯೋನ ನೋಡಿಲ್ಲ ಪ್ಲೀಸ್ ಹೋಗಿ ವಿಡಿಯೋನ ನೋಡಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಆಲ್ರೆಡಿ ನಾನು ವಾಷಿಂಗ್ ಮಷೀನ್‌ನ ತಂದಿದ್ದೀನಿ ಅಂತ. ಸೊ ಅದನ್ನ ಇನ್ಸ್ಟಾಲೇಷನ್ ಮಾಡೋಣ ಅಂತ ನಾವೇನೇ ಮಾಡ್ತಾ ಇದ್ದು. ಸೊ ಅವರು ಫೋನ್ ಮಾಡಿದ್ರು. ಸಂಡೇ ಇರೋದ್ರಿಂದ ಬರಕ್ಕಾಗ್ಲಿಲ್ಲ. ಹಾಗಾಗಿ ನಮಗೆ ಬಂದ ತಕ್ಷಣ ಅದನ್ನ ಓಪನ್ ಮಾಡೋವರೆಗೂ ಸಮಾಧಾನನೇ ಇರ್ಲಿಲ್ಲ. ಸೊ ಹಂಗಾಗಿ ನಾವೇ ಮಾಡೋಣ ಅಂತ ಮಾಡ್ತಾ ಇದ್ವಿ. ನಾನ್ ತಂದಿರೋದು ಎಲ್-ಜಿ ಟಾಪ್ ಲೋಡ್. ಕಲರು ಕೂಡ ಅಷ್ಟೇ ಡೀಸೆಂಟ್ ಆಗಿದೆ. ಹಾಗೆ ಎಲಿಗೆಂಟ್ ಲುಕ್ ಕೂಡ ಕೊಡುತ್ತೆ. ತುಂಬಾ ಚೆನ್ನಾಗಿದೆ. ಹಾಗೆ ನನಗೆ ಮೈನ್ ಇದ್ರಲ್ಲಿ ಇಷ್ಟ ಆಗಿದ್ದೇನಂತ ಅಂದ್ರೆ ರಾಟ್ ಕಿಲ್ಲರ್ ಪ್ರೊಟೆಕ್ಟ್ ಇದೆ. ಅಂದ್ರೆ ರ ಇಲಿಗಳೆಲ್ಲ ಹೋಗಲ್ಲ. ಹಂಗೆ ಅದ್ರಲ್ಲಿ ಸ್ವಲ್ಪ ರಾಟ್ ಕಿಲ್ಲರ್ ಕೂಡ ಹಾಕಿದ್ದಾರೆ. ಅದನ್ನ ವಾಷಿಂಗ್ ಮಿಷಿನ್ ಕೆಳಗಡೆ ಫಿಟ್ ಮಾಡೋದು. ಅದು ತುಂಬಾ ಇಷ್ಟ ಆಗಿದ್ದು. ನನ್ ಲಾಸ್ಟ್ ವಾಷಿಂಗ್ ಮಷೀನ್ ಹಾಳಾಗಿದ್ದೇ ಇಲಿಗಳಿಂದ. ಸೊ ಹಂಗಾಗಿ ನನಗೆ ಇದೇ ತುಂಬಾ ಇಷ್ಟ ಆಗಿದ್ದು. ಹಂಗೆ ಅಪ್ಪಾಜಿ ರೆಡಿ ಮಾಡ್ಕೊಡ್ತಾ ಇದ್ರು. ಅವರೇನೆ ಎಲ್ಲ ಇನ್ಸ್ಟಾಲೇಷನ್ ಮಾಡ್ಕೊಡ್ತಾ ಇದ್ರು. ಇನ್ನೇನು ಕಾಮನ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ತಿಳ್ಕೊಂಡಿರ್ತಾರಲ್ಲ. ಸೊ ಹಂಗಾಗಿ ಅವ್ರನ್ನ ಕಾಯೋ ಅವಶ್ಯಕತೆ ಏನಿರೋದಿಲ್ಲ. ಹಂಗಾಗಿ ನಮ್ದು ಊರು ದೂರ ಇರೋದ್ರಿಂದ ಇಷ್ಟು ದೂರ ಎಲ್ಲ ಸುಮ್ನೆ ಏನಕ್ಕೆ ಪಾಪ ಎಲ್ಲ ಗೊತ್ತೇ ಇರುತ್ತಲ್ಲ ನಮ್ಗೇನೆ ನಾವೇ ಮಾಡ್ಕೊಬಿಡೋಣ ಅಂತ ನಾವೇನೆ ಫಿಟ್ ಮಾಡ್ಕೊಳ್ತಾ ಇದ್ದು. ಹಂಗಾಗಿ ನಾವೇನು ಅವ್ರನ್ನೇನು ಕಾಯಕ್ಕೆ ಹೋಗ್ಲಿಲ್ಲ. ಅದ್ರಲ್ಲಿ ಬೇರೆ ಸಂಡೇ ಇರೋದ್ರಿಂದ ಆಮೇಲೆ ಅವ್ರು ಬರೋದು ಮಂಡೇ ಅಥವಾ ಟ್ಯೂಸ್ಡೇ ಆಗುತ್ತೆ. ಅಲ್ಲಿವರೆಗೂ ಕಾಯೋ ಪೇಶನ್ಸ್ ನಮ್ಗಿರ್ಲಿಲ್ಲ. ಸೊ ಎಲ್ಲದನ್ನೂ ಅನ್ಬಾಕ್ಸಿಂಗ್ ಮಾಡಿ ಪೂಜೆ ಕೂಡ ಮಾಡಿದ್ವಿ. ಯಾವುದೇ ಮಷೀನ್ ತಂದ್ರೂ ಪೂಜೆ ಮಾಡಿ ಮಾಡೇನೆ ಓಪನ್ ಮಾಡೋದು. ಇಲ್ಲ ಅಂತಂದ್ರೆ ಅದು ಸಮಾಧಾನನೇ ಆಗಲ್ಲ. ಸೊ ಹಂಗಾಗಿ ಈ ಮಷೀನ್‌ಗೂ ಕೂಡ ಪೂಜೆ ಮಾಡಿದ್ವಿ. ನಂದು ಲಾಸ್ಟ್ ಟೈಮ್ ವಾಷಿಂಗ್ ಮಷೀನ್ ಇದ್ದಿದ್ದು 6.5 ಕೆಜಿ ಅಷ್ಟಿದೆ. ಇದು 8 ಕೆಜಿ ತಗೊಬಂದೆ ನಾನು. ಇರ್ಲಿ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಬಟ್ಟೆ ಎಲ್ಲ ಆಗುತ್ತಲ್ಲ, ಹಂಗಾಗಿ ಬೇಕಾಗುತ್ತೆ ಅಂತ ನಾನು 8 ಕೆಜಿ ತಗೊಬಂದೆ. ನಮ್ಮನೆಗೆ ವಾರಕ್ಕೊಂದು 2, 3 ಸಲ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ಪೂಜೆ ಎಲ್ಲ ಮಾಡಿ ಬಟ್ಟೆಗಳೆಲ್ಲ ಸ್ಟಾಕ್ ಇದ್ದು. ಸೊ ತಂದ ತಕ್ಷಣ ಅದು ಮನಸ್ಸು ತಡಿಲಿಲ್ಲ. ಎಲ್ಲ ಹಾಕಿ ನೋಡಿದ್ವಿ. ತುಂಬ ಚೆನ್ನಾಗಿದೆ. ಫ್ಯೂಚರು ಕೂಡ ಓಲ್ಡ್ ಮಿಷಿನಲ್ಲಿ ಹೆಂಗಿತ್ತು ಹಾಗೇನೇ ಇತ್ತು. ಸೊ ಹಂಗಾಗಿ ಎದು ಕೈಲೇ ಆನ್ ಮಾಡಿಸಿ ಅವನಿಗೆ ಫಸ್ಟ್ ಓಪನ್ ಮಾಡಿಸಿದ್ವಿ ಅವನ ಕೈಲೇನೆ. ಅವನಿಗೂ ಒಂಥರ ಏನೋ ಖುಷಿ ಇರುತ್ತೆ. ಯಾವುದೇ ಐಟಮ್ ತಂದ್ರೂ ನಾನೇ ಓಪನ್ ಮಾಡಬೇಕು, ನಾನೇ ಆನ್ ಮಾಡಬೇಕು ಅಂತ ಇರ್ತಾನೆ. ಸೊ ಹಾಗಾಗಿ ಅವನ ಕೈಲೇನೆ ಮಾಡಿಸಿದ್ವಿ. ಸೊ ಫೈನಲಿ ನಮ್ಮನೆಗೂ ಒಂದು ವಾಷಿಂಗ್ ಮೆಷಿನ್ ಬಂತು. ನನಗೂ ಕೆಲಸ ಕಮ್ಮಿ ಆಯಿತು. ಫಸ್ಟ್ ಎಲ್ಲ ಮಷಿನ್ ಕೆಟ್ಟೋದಾಗೆಲ್ಲ ದೊಡ್ಡಮ್ಮರ ಮನೇಲಿ ಹೋಗಿ ಹಾಕೊಂಬಂದ್ಬಿಡ್ತಿದ್ದೆ. ನಾನೇನು ತೊಳಿಯೋಕೆ ಹೋಗ್ತಿರ್ಲಿಲ್ಲ. ಹಂಗೂ ಏನಾದರೂ ಮಿಸ್ ಆಯಿತು ಅಂತ ಅಂದಾಗ ಸ್ವಲ್ಪ ತೊಳಿತಿದ್ದೆ ಅಷ್ಟೇ. ಅದು ಬಿಟ್ರೇನು ತುಂಬ ಬಟ್ಟೆ ತೊಳೆಯೋದೆಲ್ಲ ರಿಸ್ಕ್ ಏನಿರಲಿಲ್ಲ. ಅಲ್ಲಿ ಹೋಗಿ ಒಕ್ಕೊಂಬರ್ತಿದ್ದೆ. ವೈಟು ಹಾಗೆ ಅವು ಸ್ವಲ್ಪ ಹೊಸ ಬಟ್ಟೆಗಳು ಅಂದರೆ ವಾಷಿಂಗ್ ಮಷೀನಿಗೆ ಹಾಕ್ತಾ ಇರೋವಂಥ ಬಟ್ಟೆಗಳನ್ನು ಮಾತ್ರ ತೊಳಿತಿದ್ವಿ. ಹಾಗೇನೆ ಮಷೀನ್ಗೆ ಹಾಕ್ಬೇಕಾದ್ರೆ ಪಿನ್ನು, ಕಾಯಿನು, ಕೀ ಈ ಥರ ಎಲ್ಲ ಇದ್ದರೆ ನೋಡಿ ಜೇಬಲ್ಲೆಲ್ಲ ಚೆಕ್ ಮಾಡಿ ನೀಟಾಗಿ ಬಟ್ಟೆಗಳನ್ನು ಹಾಕಬೇಕು. ಹಾಗೇನೆ ಹಾಕಬೇಡಿ. ಅದನ್ನು ಮಷೀನಿಗೂ ಎಫೆಕ್ಟ್ ಆಗುತ್ತೆ. ಹಾಗೆಲ್ಲ ಪಿನ್ಸು, ಕಾಯಿನ್ಸು ಎಲ್ಲ ನೋಡಿ ಹಂಗೇನೆ ಹಾಕಿದ್ರೆ ಯಾವಾಗ್ಲೂ ಸ್ವಲ್ಪ ಚೆಕ್ ಮಾಡಿ. ಯಾವುದೇ ಈಗೇನಾದರೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸೇ ಇರುತ್ತೆ ಅಥವಾ ಪೇಪರ್ಸೇ ಇರುತ್ತೆ, ಜೇಬಲ್ಲಿ ಇಟ್ಕೊಂಡಿರ್ತಾರೆ, ಮರ್ತುಬಿಟ್ಟಿರ್ತಾರೆ. ಸೊ ಅದು ಬೇಕಾಗಿರುತ್ತೆ. ಹಾಗಾಗಿ ನೋಡಿ ಚೆಕ್ ಮಾಡಿ ಹಾಕಬೇಕು. ಸೊ ಅವರು ಅದನ್ನೇ ಹೇಳೋದು, ನಾನು ಅದನ್ನೇ ಹೇಳಿದೆ ಅಷ್ಟೇ. ರೆಗ್ಯುಲರಾಗಿ ಎಲ್ಲ ಚೆಕ್ ಮಾಡೇ ಹಾಕಬೇಕಲ್ಲ, ಹಾಗಾಗಿ ಅದನ್ನೆಲ್ಲ ಹಾಕಿ ಮುಗಿಸ್ಕೊಂಡು ಹಾಗೆ ದೊಡ್ಡಮ್ಮರ ಮನೆ ಹತ್ರ ಬಂದೆ. ಅಣ್ಣ ಒಂದು ನಾಯಿ ತಂದಿದ್ದ. ಸೊ ಅದನ್ನ ನೋಡ್ಕೊಂಡು ಬರೋಣ ಅಂತ ಬಂದೆ. ಚಿಕ್ಕದು ನಮ್ಮನೆಗೆ ತಗೊಂಬಂದಿದ್ರು. ನಾನು ಬೇಡ ಅಂತ ಅಣ್ಣಂಗೆ ಕೊಟ್ಟೆ. ತಗ ನಿಂಗೆ ನಿನಗೆ ತಿನ್ನು.
ನಾಲ್ಕು ತಿನ್ನುತ್ತೀನೊಂದ ಬಳಸ್ತಾರೆ. ಮೊಲ ಕಂಡಂಗೆ ಕಾಣಿಸ್ತೈತೆ ಕಣ. ಮೊಲ ಕಂಡಂಗೆ. ನಂತವಿ ಇಷ್ಟೇ ಅದೇ ಕಾಲು ಬಾ 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 ಮಗ್ಲೇ. ಹಾಗೇನೆ ಅದಕ್ಕೆ ಸ್ನಾನ ಕೂಡ ಮಾಡಿಸಿದ್ದ. ಹಾಗೇನೆ ಸ್ವಲ್ಪ ಎಲ್ಲ ತಲೆ ಎಲ್ಲ ಬಾಚ್ತಾ ಇದ್ದ, ಮೈಯೆಲ್ಲ ಬಾಚ್ತಿದ್ದ. ಯಾಕಂತಂದರೆ ಸ್ನಾನ ಎಲ್ಲ ಮಾಡಿಸಿದ್ಮೇಲೆ ಕೂದಲು ಏನಾದರೂ ಇರುತ್ತಲ್ಲ ಅದೆಲ್ಲ ನೀಟಾಗೆಲ್ಲ ಉದ್ರೋಗ್ಲಿ, ನೀಟಾಗಿ ಕಾಣಲಿ ಅಂತ ಅದನ್ನು ಅಷ್ಟು ಕೇರ್ ಮಾಡ್ತಿದ್ದ. ಎಷ್ಟು ಕೇರ್ ಮಾಡ್ತಿದ್ದ ಅಂತಂದರೆ ಅವನಿಗೇನೋ ಒಂಥರ ಆಸೆ ಅವನ್ನೆಲ್ಲ ನೋಡಿ ಕೇರ್ ಮಾಡೋದಕ್ಕೆ. ಹಾಗಾಗಿ ಅಷ್ಟು ನೀಟಾಗಿ ಇಟ್ಕೊಂಡಿದ್ದ. ಅದಕ್ಕೆ ಪೆಡಿಗ್ರಿ ಅದು ಇದು ಎಲ್ಲ ತಂದಿದ್ದಾನೆ. ಹಂಗಾಗಿ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾನೆ. ಅದೇ ಹೇಳ್ತಿದ್ದ, ನೋಡು ಚೆನ್ನಾಗಿ ಸಾಕಿ ನಾನು 30,000 ರೂಪಾಯಿಗೆ ಮಾರ್ತೀನಿ ಅಂತ. ಅದಕ್ಕೆ ಆಹಾ! ಮಾರಕ್ಕೆ ತಂದಿದ್ಯಾ ಅಂತ ರೇಗಿಸ್ತಿದ್ದೆ. ಸುಮ್ಮನೆ ಹಂಗೆ ಅಂತ ಅಂತಿದ್ದ. ಯಾವಾಗಿಂದನೂ ಹಾಗೇನೆ ಸ್ವಲ್ಪ ಅವ್ರ ಮನೇಲಿ ನಾಯಿ, ಬೆಕ್ಕು ಸ್ವಲ್ಪ ಜಾಸ್ತಿ ಸಾಕೋದು. ನಮ್ಮ ಮನೇಲಿ ಸ್ವಲ್ಪ ಕಮ್ಮಿನೇ. ಯಾಕಂತಂದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ ಅಂತಲ್ಲ, ನನಗದು ಏನೋ ಒಂಥರ ಅದು ಒಳಗಡೆ ಎಲ್ಲ ಬೆಕ್ಕು ಓಡಾಡಿದ್ರೆ, ನಾಯಿ ಎಲ್ಲ ಮನೆಯೆಲ್ಲ ಒಳಗಡೆ ಓಡಾಡಿದ್ರೆ ಕೂದಲುಗಳೆಲ್ಲ ಉದುರುತ್ತವೆ ಅಂತ ಒಂದು ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ಹಾಗಾಗಿ ನನಗೆ ಅಷ್ಟೊಂದೆಲ್ಲ ಇಷ್ಟ ಆಗಲ್ಲ. ಹ್ಮ್. ಹಸುಗಳು ಮಾತ್ರ ಇಷ್ಟ ಆಗುತ್ತೆ ಅಷ್ಟೇನೆ. ಹಂಗಾಗಿ ಹಂಗಾಗಿ ಇದನ್ನ ಅಣ್ಣಂಗೆ ಕೊಟ್ಟು ಕಳಿಸ್ದೆ. ನಮ್ಮನೆಗೆ ತಂದಿದ್ದು ಫಸ್ಟು. ನನಗೆ ಬೇಡ ಅಂತ ನಾನು ಅಣ್ಣಂಗೆ ಕೊಟ್ಟು ಕಳಿಸ್ದೆ. ಸೊ ತುಂಬ ಚೆನ್ನಾಗಿ ಇವಾಗ ನೋಡಿ ನನಗೆ ಹೊಟ್ಟೆ ಉರಿತಿತ್ತು. ಅಯ್ಯೋ! ನಾನು ಇಟ್ಕೊಂಡಿದ್ರೆ ಆಗಿತ್ತು. ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಆಗಿದೆ ಅಂತ ಅನ್ನಿಸ್ತಿತ್ತು. ಹಂಗೇನೆ ಬಂದು ನಾನು ಅಲ್ಲಿ ಕುತ್ಕೊಳ್ತಿದ್ದಂಗೆ ಬಂದು ತೊಡೆ ಮೇಲೂ ಕೂಡ ಸಹ ಮಲ್ಕೋಬಿಡ್ತು. ಎಷ್ಟು ಮುದ್ದಾಗಿ ಮಲ್ಕೊಳ್ತು ಅಂತಂದರೆ ಒಂದು ಅರ್ಧ ಗಂಟೆ ಮಲ್ಕೊಂಡೇ ಬಿಡ್ತು. ಹಂಗೇನೆ ನಿದ್ದೆ ಮಾಡ್ತಿತ್ತು. ಅಷ್ಟು ಚೆನ್ನಾಗಿತ್ತು. ಸೊ ಅಣ್ಣಾರ ಮನೆ ಸ್ವಲ್ಪ ಅದು ಡೋರೆಲ್ಲ ಎಕ್ಸ್ಚೇಂಜ್ ಮಾಡಿದ್ರು. ಹಾಗಾಗಿ ಮನೆಯೆಲ್ಲ ಫುಲ್ಲು ಧೂಳಾಗ್ಬಿಟ್ಟಿತ್ತು. ಅದನ್ನೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಬಂದಿದ್ದೆ. ಅಂದರೆ ಫಸ್ಟು 2 ಮನೆ ಇದ್ದು, ಆ ಕಡೆ ಒಂದು, ಈ ಕಡೆ ಒಂದು. ಈಗ ಮಧ್ಯದಲ್ಲಿ ಡೋರ್‌ನ ಓಪನ್ ಮಾಡಿದ್ದಾರೆ. ಅಂದರೆ ಗೋಡೆನ ಓಪನ್ ಮಾಡಿದ್ದಾರೆ. ಈ ಕಡೆ ಇದ್ದಿದ್ದ ಡೋರ್‌ನ ಕ್ಲೋಸ್ ಮಾಡಿದ್ದಾರೆ. ಲಾಸ್ಟ್ ವಿಡಿಯೋದಲ್ಲೆಲ್ಲ ನೀವು ನನ್ನ ವಿಡಿಯೋದಲ್ಲೆಲ್ಲ ನೋಡಿದರೆ ಒಂದು ಐಡಿಯಾ ಬರುತ್ತೆ ನೋಡಿರೋರಿಗೆ. ಗೊತ್ತಿಲ್ದಿರೋರಿಗೆ ಇನ್ನೊಂದು ಸಲ ಇನ್ಫಾರ್ಮ್ ಮಾಡ್ಬಿಡ್ತೀನಿ. ಸೊ ಹಂಗಾಗಿ ಈ ಈ ಕಡೆ ಡೋರು ಕ್ಲೋಸ್ ಮಾಡಿ, ಆ ಕಡೆ ಡೋರ್ ಮಾತ್ರ ಓಪನ್ ಮಾಡಿ ಇಟ್ಕೊಂಡು ಪೂರ್ತಿ ಎಲ್ಲ ಮನೆ ಸೆಟ್ ಆದ್ಮೇಲೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ.